ನಮ್ದು ಕೆಲಸಗಳು ಏನೇನಾದ್ರು ಇರ್ತಿತ್ತು, ಅದಷ್ಟು ಮುಖ್ಯ ಅಲ್ಲ. ಈಗ ಹಂಗನ್ಸುತ್ತೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಾಯ್ತು ಅವ್ರ ಜೊತೆಗೆ ಅಂತ. ಆವಾಗ ನಿಜವಾಗ್ಲೂ ಗುರುಗಳಿಗೆ ಕದ್ದು ತಿರುಗ್ತಿದ್ವಿ, ಒಂಥರ ಟೋಪಿ ಹಾಕ. ಪಾಪ ಅವರೇನು ನಮ್ಮನ್ನೇನು ಕೈ ಕಟ್ಟಾಕ್ತಿರ್ಲಿಲ್ಲ. ಆದರೆ ನಮ್ಮ ಒಂದು ಅವ್ರ ವಾತ್ಸಲ್ಯ, ಪ್ರೀತಿ, ಆ ಬಂಧ ಹೆಂಗಿತ್ತು ಅಂದರೆ, ಹಗ್ಗ ಇಲ್ಲದೆ ಇರೋ ದಾರ ಎಳೆದ್ಬಿಡೋದು, ಅದನ್ನ ಕಟ್ಟಿಬಿಡೋದು ನಮ್ಮನ್ನ. ಎಲ್ಲಿ ಸಾರ್ 4-5 ದಿವಸ ಆಯಿತು ದರ್ಶನ ಇಲ್ಲ ಅಂತ ಹಿಂಗೆ ಹೇಳೋರು. ಎಷ್ಟು ರೆಸ್ಪೆಕ್ಟ್ ಕೊಡೋರು ಎಲ್ಲರಿಗೂ. ಏನೋ ಶೃಂಗೇರಿಗೆ ಹೋದರೆ ಪ್ರಸಾದ ಎಲ್ಲ ತಂದಿರ್ತಾರೆ, ಅದನ್ನೆಲ್ಲ 2 ದಿನ ಆಗಲಿ 3 ದಿನ ಆಗಲಿ ನಮಗೆಲ್ಲ ತಲುಪಿಸ್ತಿದ್ರು. ಶ್ರೀಗಳ ಹೇಳಯ್ಯ ಮೊನ್ನೆ ಶೃಂಗೇರಿಗೆ ಧೈರ್ಯವಾಗಿ ತಗೊಳ್ಳಿ ಸರ್, ನಾನು ಇದನ್ನು ಕುಡೀರಿ ಸರ್, ನಾನು ಮನಸ್ಸು ಕೆಡಿಸ್ಕೊಂಡಿಲ್ಲ. ಇದು ನೋಡಿದವರಿಗೆ ಏನೋ ಪವಾಡ ಗುರುಗಳು ಮಾಡಿದ್ರು ಅನ್ಸುತ್ತೆ. ಇದು ಪವಾಡ ಅಲ್ಲ, ಅದ್ರ ಹಿಂದ್ಗಡೆ ಸೈನ್ಸ್ ನೋಡಿ ನೀವು. ಅದ್ರ ಹಿಂದ್ಗಡೆ ಆ ಗುರುಗಳ ಚಿಂತನೆ, ಅವರ ದೃಷ್ಟಿಕೋನ ಯಾವ ಥರ ಇದೇ ಪವಾಡಗಳನ್ನು ಮಾಡ್ತಾ ಇತ್ತು ಅಂತ ನನ್ನ ಅನಿಸಿಕೆ. ದಾರೆ ಏರಿತಿದ್ದ ನಮ್ಮ ಗುರುಗಳಿಗಿಂತ ನಮಗೆ ಯಾರು ಫಾರಿನ್ನರು ಹೇಳಿದರೆ ನಮಗೆ ಆಪ್ಯಾಯ ಆಗುತ್ತೆ ಅಂತ ಕಾಲ ಇದು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಆವಾಗ ದಿನ ರೊಟೀನ್ ಇದು ಕೆಲಸ. ನಮ್ಮದು ಕೆಲಸಗಳು ಏನೇನಾದ್ರು ಇರ್ತಿತ್ತು, ಅದಷ್ಟು ಮುಖ್ಯ ಅಲ್ಲ. ಈಗ ಹಂಗನ್ಸುತ್ತೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಾಯ್ತು ಅವ್ರ ಜೊತೆಗೆ ಅಂತ. ಆವಾಗ ನಿಜವಾಗ್ಲೂ ಗುರುಗಳಿಗೆ ಕದ್ದು ತಿರುಗ್ತಿದ್ವಿ, ಒಂಥರ ಟೋಪಿ ಹಾಕ. ಗುರುಗಳು ಮನೆ ಮುಂದೆ ಹೋಗ್ಬೇಕಾದ್ರೆ ಲಘು ಬಿಗು ನೋಡ್ತಾ ಇದ್ವಿ. ಅಲ್ಲಿ ಅವ್ರಿಲ್ಲ, ಆ ಕಡೆ ಒಳಗಡೆ ಇದ್ದಾರೆ ಅಂದರೆ ಈ ಕಡೆ ಹೆಂಗಾರು ಮನೆ ಸೈಡೆಲ್ಲ ದಾಟಿ ಓಡ್ಬಿಡ್ತಿದ್ವಿ ಅಂತ. ಎಷ್ಟೋ ದಿವಸ ನಾವು ಗುರುಗಳ ಮನೆ ಅವಾಯ್ಡ್ ಮಾಡಿ ಈ ಕಡೆ ಬಾಣಾವರ ರಸ್ತೆಯಿಂದ ಮತ್ತೆ ಊರಿಗೆ ಹಿಂಗೆ ಈ ಕಡೆ ಊರಿಂದ ರೌಂಡ್ ಬರುತ್ತೆ ನಮ್ಮದು, ಈ ಕಡೆ ರೋಡಿಂದ ಹೋಗಿದ್ದಿದೆ. ಯಾಕೆಂದರೆ ಅಲ್ಲಿ ಪಾಪ ಅವರೇನು ನಮ್ಮನ್ನೇನು ಕೈ ಕಟ್ಟಾಕ್ತಿರ್ಲಿಲ್ಲ. ಆದರೆ ನಮ್ಮ ಒಂದು ಅವ್ರ ವಾತ್ಸಲ್ಯ, ಪ್ರೀತಿ, ಆ ಬಂಧ ಹೆಂಗಿತ್ತು ಅಂದರೆ, ಹಗ್ಗ ಇಲ್ಲದೆ ಇರೋ ದಾರ ಎಳೆದ್ಬಿಡೋದು, ಅದನ್ನ ಕಟ್ಟಿಬಿಡೋದು ನಮ್ಮನ್ನ. ಅಲ್ಲಿ ಹೋದ್ಮೇಲೆ ಮುಗೀತು, ಅವ್ರ ಅಧೀನ, ನಾವು ಅವ್ರು ಹೇಳ್ದಂಗೆ ಕೇಳೋದು. ಅಂದರೆ ಅವರು ಆ ಥರ ಅಲ್ಲಿ ನಮಗೆ ಏನು ಯಾರು ಕೈ ಹಿಡ್ಕೊಂಡು ಕೂರಿಸ್ತಿರ್ಲಿಲ್ಲ, ಅವ್ರೇನು ಎದ್ದೋಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಿರ್ಲಿಲ್ಲ. ನಮ್ಮ ಮನಸ್ಸೇ ಒಂಥರ ಕಟ್ಟಾಕೋದು, ಕಟ್ಟಿ ಬಿದ್ದು ಬಿಡ್ತಿದ್ವಿ ಅವ್ರದ್ದೊಂದು ಪಾಶ. ಅದಕ್ಕೆ ಆ ಪ್ರೇಮ ಪಾಶಕ್ಕೆ ಸಿಗಾಕೊಂಡ್ಬಿಡ್ತಿದ್ವಿ. ಆಮೇಲೆ ಎಲ್ಲಿ ಸಾರ್ 4-5 ದಿವಸ ಆಯಿತು ದರ್ಶನ ಇಲ್ಲ ಅಂತ ಹಿಂಗೆ ಹೇಳೋರು. ಎಷ್ಟು ರೆಸ್ಪೆಕ್ಟ್ ಕೊಡೋರು ಎಲ್ಲರಿಗೂ. ಅಯ್ಯೋ ನಾವು ಯಾವ ದೊಡ್ಡ ಮನುಷ್ಯರು ಅಂತ. ಹೌದು, ಕದ್ದು ತಿರುಗಿದ್ದಿದೆ, ಕದ್ದು ಓಡಾಡಿದೆ ಆ ಕಡೆ ಈ ಕಡೆ ಅಂತ. ಪರವಾಗಿಲ್ಲ ಬನ್ನಿ ಹೋಗೋಣ ಮನೆ ತನಕ ಅಂತ ಕರ್ಕೊಂಡೋದ್ರು. ಮನೆಗೆ ಹೋದರೆ ಅವ್ರ ಮನೆಯಲ್ಲಿ ಬಲಭಾಗದಲ್ಲಿ ಒಂದು ಮರದ ಬಾಗಿಲಿದ್ದು ಒಂದು ಸಣ್ಣ ಗೂಡಿದೆ. ಸ್ವಲ್ಪ ಬಾಲ್ ತೆಗಿರಿ ಸಾರ್ ಅಂದರು. ತೆಗೆದೆ. ಅಲ್ಲೊಂದು ಲೋಟ ಇತ್ತು. ಸಾಮಾನ್ಯ ಗುರುನಾಥರು ಎಲ್ಲರೂ ಹೋದಾಗ ಏನಾರು ಪ್ರಸಾದ, ಏನೋ ಶೃಂಗೇರಿಗೆ ಹೋದರೆ ಪ್ರಸಾದ ಎಲ್ಲ ತಂದಿರ್ತಾರೆ, ಅದನ್ನೆಲ್ಲ 2 ದಿನ ಆಗಲಿ 3 ದಿನ ಆಗಲಿ ನಮಗೆಲ್ಲ ತಲುಪಿಸ್ತಿದ್ರು. ಶ್ರೀಗಳ ಹೇಳಯ್ಯ ಮೊನ್ನೆ ಶೃಂಗೇರಿಗೆ ಕೂಗ್ತಿತ್ತು, ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಬೆಳಗೂರಿಗೆ ಹೋಗಿದ್ದೆ, ತಳೆಯ ಅಂತ ಕೊಡೋರು. ನಾವು ಕಣ್ಣಿಗೆ ಹೊತ್ಕೊಂಡಿರಲ್ಲ ಅದಷ್ಟೇ. ಲೋಟ ಇತ್ತಲ್ಲ, ಲೋಟದೊಳಗೆ ಏನೋ ಪ್ರಸಾದ ಇರ್ಬೋದು ಅಂತ ಲೋಟ ಕೈ ಹಾಕ್ದೆ, ತಗೊಂಡೆ. ಧೈರ್ಯವಾಗಿ ತಗೊಳ್ಳಿ ಸರ್, ಏನು ಯೋಚನೆ ಮಾಡಬೇಡಿ, 4 ದಿನ ಆಗೋಗ್ಬಿಟ್ಟಿದೆ, ನಿನಗೆ ಕೊಡಬೇಕು ಅಂತ ಇಟ್ಟಿದ್ದು ಕಣಯ್ಯ ಅಂದರು. ಸರಿ ಅಂದೆ. ನಾನೇನು ಅನ್ಕೊಂಡೆ ಏನಾದ್ರು ಪ್ರಸಾದ ಇರುತ್ತೆ, 4 ದಿನ ಆಗ್ತಿದ್ದಂಗೆ ಅಂತಂದ್ರೆ ಕೈ ಒಂಚೂರು ಹಂಗೆ ನಿಂತ್ಕೊತು. ಹಿಂಗೆ ಬಗ್ಗು ನೋಡಿದೆ. ಗುರುಗಳು ಪಾಯಸ ಸಾರ್, ಏನಾಗಿರಲ್ಲ ತಗೊಳ್ಳಿದ್ರು. 4 ದಿನ ಆಗಿದೆ, 5ನೇ ದಿನ ಪಾಯಸ ಕೈಗೆ ತಗೊಂಬಿಟ್ಟಿದ್ದೀನಿ. 5 ದಿವಸ ಆಗಿದೆ ಪಾಯಸ ಅಂತ. 4 ದಿವಸ ಆಗಿದೆ, 5ನೇ ದಿವಸದ ಪಾಯಸ. ಏನ್ ಮಾಡೋದು, ಹಿಂಗೆ ಇಡೋದು ಬಿಡೋದು ಗೊತ್ತಿಲ್ಲ. ಇದೆಲ್ಲ ಸ್ಪಾಂಟೇನಿಯಸ್ ಆಗಿ ನಡೆದಿದ್ದು. ಧೈರ್ಯವಾಗಿ ತಗೊಳ್ಳಿ ಸರ್, ನಾನು ಇದನ್ನು ಕುಡೀರಿ ಸರ್, ನಾನು ಮನಸ್ಸು ಕೆಡಿಸ್ಕೊಂಡಿಲ್ಲ ಸರ್, ಕುಡೀರಿ ಸರ್ ಅಂದರು. ಸದ್ಗುರು ಅಂತೇಳಿ ಕುಡಿದ್ಬಿಟ್ಟೆ. ಅಮೃತ ಇದ್ದಂಗಿತ್ತು, ಒಂದು ಚೂರು ಹಾಳಾಗಿಲ್ಲ, ಸೋ ಫ್ರೆಶ್, ತಣ್ಣಗಿತ್ತು ಅಷ್ಟೇ ಪಾಯಸ. ಕುಡಿದೆ, ಫುಲ್ ಕುಡಿದೆ. ಏನಾರು ಆಗಿತ್ತಾ ಸರ್ ಅಂದರು. ಇಲ್ಲ ಗುರುವೆ, ತುಂಬ ಚೆನ್ನಾಗಿತ್ತು,
ಬಹಳ ಮಧುರವಾಗಿತ್ತು. ಆ ಮಧುರತೆ ಅನುಭವಿಸ್ಬೇಕಣಯ್ಯ. ಯಾವಾಗಲೂ ಜೀವನದಲ್ಲಿ ಅದನ್ನ ನಾವು ಕೆಡಕ್ಕೆ ಬಿಡಲ್ಲ ಸರ್. ಅದಕ್ಕಿಂತ ಮುಂಚೆ ನಮ್ಮ ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀವಿ, ಎಲ್ಲ ಕೆಟ್ಟೋಗುತ್ತೆ. ನಾನು ಮನಸ್ಸು ಕೆಡಿಸ್ಕೊಂಡಿಲ್ಲ ಸರ್, ನೀವು ಕುಡೀರಿ ಅಂತ ನೋಡಿ ಸರ್, ಏನಾಗಿಲ್ಲ ಅದು. ಇದು ನೋಡಿದವರಿಗೆ ಏನೋ ಪವಾಡ ಗುರುಗಳು ಮಾಡಿದ್ರು ಅನ್ಸುತ್ತೆ. ಇದು ಪವಾಡ ಅಲ್ಲ, ಅದ್ರ ಹಿಂದ್ಗಡೆ ಸೈನ್ಸ್ ನೋಡಿ ನೀವು. ಅದ್ರ ಹಿಂದ್ಗಡೆ ನಮ್ಮ ಕೈಲಿ ಆ ಥರ ಹಾಲು ಒಡೆದೋಗುತ್ತೆ, ನಾವು ನಿಗದಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಷ್ಟು ಟೈಮಿಗೆ ಇದು ಎಕ್ಸ್ಪೈರಿ ಅದು ಎಕ್ಸ್ಪೈರಿಗೆ ಮುಂಚೆನೇ ನಾವು ಎಕ್ಸ್ಪೈರಿ ಆಗಿಬಿಟ್ಟಿರ್ತೀವಿ, ಎಕ್ಸ್ಪೈರಿ ಮಾಡ್ಕೊಂಡಿರ್ತೀವಿ. ಈ ಥರ ಮಾಡ್ಕೊಂತೀವಲ್ವಾ, ಅಯ್ಯೋ ಅದು ಸಾಯಂಕಾಲ ತನಕ ಎಲ್ಲಿರುತ್ತೆ, ಹುಳಿ ಬಂದಿರುತ್ತೆ. ಇಲ್ಲ, ಫಸ್ಟ್ ಇಲ್ಲಿ ಹುಳಿ ಹಿಂಡ್ಕೋತೀವಿ, ಫಸ್ಟ್ ಇಲ್ಲಿ ಕೆಡಿಸ್ಕೊತೀವಿ. ಇಲ್ಲಿ ಕೆಟ್ಟರೆ ಅಲ್ಲಿ ಕೆಡುತ್ತೆ. ಸುಮಾರು ಘಟನೆ ನಾನು ನೋಡಿದ್ದೀನಿ. ನಿಶ್ಚಯಾತ್ಮಕವಾಗಿ ನಾವು ಯಾವ್ದಾದ್ರು ಒಂದು ವಿಚಾರಕ್ಕೆ ಇದಾಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳದೆ ಇದ್ರೆ ಅದು ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಈ ಘಟನೆ ನನಗೆ ಇವೆಲ್ಲ ಸಣ್ಣ ಸಣ್ಣ ವಿಚಾರ ಕ್ಷುಲ್ಲಕ ಇರ್ಬೋದು ಬೇರೆಯವರಿಗೆ, ಆದರೆ ಇದ್ರ ಹಿನ್ನೆಲೆಯಲ್ಲಿ ಆ ಗುರುಗಳ ಚಿಂತನೆ, ಅವರ ದೃಷ್ಟಿಕೋನ ಯಾವ ಥರ ಇದೇ ಪವಾಡಗಳನ್ನು ಮಾಡ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಆದರೆ ಇದು ಯಾಕೆ ಅಂತಂದರೆ ಇದು ವೈಜ್ಞಾನಿಕವಾಗೂ ಸತ್ಯ. ಇದು ನಾವು ಲೇಟರ್ ತುಂಬ ಇತ್ತೀಚಿನ ದಿನಗಳಲ್ಲಿ ಈ ಮೈಂಡ್ ಬಗ್ಗೆ ಸ್ಟಡಿ ಮಾಡೋದು ತುಂಬ ಇಷ್ಟ ನನಗೆ. ಅದರಲ್ಲಿ ಜೋಸೆಫ್ ಮರ್ಫಿ ಅಂತ ಒಬ್ಬರು ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಪುಸ್ತಕ, ಅದು ಈ ಥರ ನಂತರ ಕುತೂಹಲ ಇರೋರೆಲ್ಲ ಓದಲೇಬೇಕಾಗಿರೋ ಪುಸ್ತಕ. ಅದರೊಳಗಡೆ ಈ ಥರ ತುಂಬ ವಿಚಾರಗಳು ಬರುತ್ತೆ. ನಮ್ಮದು ಸಬ್ಕಾನ್ಷಿಯಸ್ ಮೈಂಡು ಅಂದರೆ ನಮ್ಮ ಸುಪ್ತ ಮನಸ್ಸು ಎಷ್ಟೆಲ್ಲ ಕೆಲಸಗಳು ಎಂತೆಂಥ ಮಿರಾಕಲ್ನ ಮಾಡುತ್ತೆ ಅಂತ. ಅದು ನಮ್ಮ ಗುರುಗಳಿಗೆ ಸಹಜ ಆಗೋಗಿತ್ತು, ಸಹಜ ಸ್ವಭಾವ ಆಗೋಗಿತ್ತು. ಇವಾಗ ಯಾರೋ ಮರ್ಫಿ ಹೇಳಬೇಕು ನಮಗೆ, ನಮ್ಮ ಹತ್ರದಲ್ಲಿದ್ದು ಅದಕ್ಕಿಂತ ಎತ್ತರದ ಮಟ್ಟದಲ್ಲಿದ್ದು ಅದಕ್ಕಿಂತ ಎತ್ತರವಾಗಿರೋ ಉನ್ನತ ವಿಚಾರ ದಾರೆ ಏರಿತಿದ್ದ ನಮ್ಮ ಗುರುಗಳಿಗಿಂತ ನಮಗೆ ಯಾರೋ ಫಾರಿನ್ನರು ಹೇಳಿದರೆ ನಮಗೆ ಆಪ್ಯಾಯ ಆಗುತ್ತೆ ಅಂತ ಕಾಲ ಇದು. ಆದರೆ ಈ ಥರ ಒಂದು ಅದನ್ನ ನೋಡಿದವರು ಏನೋ ಗುರುಗಳು ಅದು ಬಿಡಪ್ಪ ಗುರುಗಳು ಪವಾಡ ಅಂತ, ನನಗೆ ಇದನ್ನು ಪವಾಡ ಅಂತ ನಂಗೆ ಅನ್ನಿಸ್ಲಿಲ್ಲ. ಆ ಮನಸ್ಸಿನ ಶಕ್ತಿ, ಆ ಯಾವ ರೀತಿ ಮನಸ್ಸು ನಿಲ್ಲಿಸ್ಕೋಬೇಕು ಅದೆಲ್ಲ ಥಿಯರಿ ತುಂಬ ಜಾಸ್ತಿ ಗೊತ್ತು ನಮಗೆ ಹಿಂದೂಗಳಿಗೆ. ನಮ್ಮ ಸನಾತನ ಧರ್ಮದಲ್ಲಿ ಇರೋ ವೇದಗಳಲ್ಲಿ ಇರೋ ಬರೋದೆಲ್ಲ ಬರೆದು ಬಿಟ್ಟಿದ್ದಾರೆ. ನಾವ್ಯಾರು ಅಂದರೆ ರಮಣ ಮಹರ್ಷಿಗಳಿಗಿಂತೆಲ್ಲ ಮುಂಚೆ ನಾನು ಆತ್ಮ, ಇದು ಶರೀರ ನಾನಲ್ಲ ಅಂತೀವಿ. ಆತ್ಮ ಅದು ನಮಗೆ ಅನುಭವಕ್ಕೆ ಬಂದಿದೆಯಾ ಅಂತ ಪ್ರಶ್ನೆ. ಅದು ನನಗೆ ಗೊತ್ತು, ಆತ್ಮ ಅಂದರೆ ಏನು ಅಂತ ನನಗೆ ಗೊತ್ತು ಅಂತ ನಾನು ಅನ್ಕೊಂಡ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ನಮಗೆ ನಮ್ಮ ಸನಾತನಿಗಳಿಗೆ ಹಿಂದೂಗಳಿಗೆ ಬಂದಿರೋ ದೊಡ್ಡ ಸಮಸ್ಯೆ ಇದೇನೆ. ಯಾಕೆಂದ್ರೆ ಅದು ನಮಗೆ ಆಲ್ರೆಡಿ ಗೊತ್ತು ಅಂತ ನಾವು ಯಾವ್ದು ಹೇಳ್ತೀವಿ ಅದ್ರ ಬಗ್ಗೆ ನಮ್ಮದು ಮೈಂಡ್ ಸ್ಟಡಿ ಮಾಡೋಕ್ಕೆ ಹೋಗಲ್ಲ, ಚಿಂತನೆ ಮಾಡೋಕ್ಕೆ ಹೋಗಲ್ಲ. ಅದು ಗೊತ್ತಲ್ಲ ನಿಮಗೆ, ಬಿಡು ಮುಂದಕ್ಕೆ ಹೋಗು ಅಂತ ಹೇಳುತ್ತೆ. ಮುಂದಕ್ಕೆ ಹೆಂಗೆ ಹೋಗ್ತೀರಿ ಅದು ಗೊತ್ತಾಗ್ದಲ್ಲ. ಸದ್ಗುರು ಚರಣಾರವಿಂದಾರ್ಪಣ ವಸ್ತು ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.